ಅವರಿಗೆ ದುಡಿಯೋ ನಿನ್ನ ಮನಸ್ಸಿನ ನಿನ್ನ ಮನಸ್ಸು ಎಷ್ಟು ನೋವಾಗಿದ್ದರೂ ಅದಕ್ಕೆ ಪರಿಹಾರ ಮಾಡಬೇಕೇ ವಿನಃ ವೈರತ್ವವನ್ನು ಸಾಧಿಸಬಾರದು. ವೈರತ್ವವನ್ನು ಸಾಧಿಸಿದವನು ಸರ್ವನಾಶನಾಗುತ್ತಾನೆ. ಅಣ್ಣ, ನಾನು ಸರ್ವನಾಶನಾಗುವುದೇ ಇಲ್ಲ. ನನ್ನ ಜೀವನವನ್ನು ಹಾದಿ ತೋರಿಸಿದ ಆ ಹೆಣ್ಣನ್ನು ನಾನೇನು ನನಗೇನು ಗೊತ್ತಿರದ ನನಗೆ ನಿತ್ಯವೂ ಈ ರೀತಿ ನನ್ನನ್ನೇ ಮದುವೆ ಓದಿದ ಆ ಹೆಣ್ಣನ್ನು ಮರೆಯಲು ನನ್ನ ಮನಸ್ಸು ನನ್ನ ಮನದಲ್ಲಿ ಮನದ ಹೆಣ್ಣನ್ನು ಹೇಗೆ ಮರೆಯುವುದು ಸಾಧ್ಯ? ನಿಶೆಯ ಪರದಿಂದಾಗಿ ಪರವನ್ನು ಮುಚ್ಚಿಕೊಳ್ಳುತ್ತೇನೆ. ಆದರೆ ಮತ್ತೆ ನಿಶೆಯ ಪರದೆ ಹುಟ್ಟಿ ಬರುವ ನೆನಪುಗಳ ಹಾಗೆ ನಿತ್ಯವೂ ಅವಳಿಗಾಗಿ ಕುಳಿತಿರಿ. ಹುತ್ತದಲ್ಲಿರುವ ಹಾವನ್ನು ಹುತ್ತದೊಳಗಿರುವ ಹಾವನ್ನು ಕೊಲ್ಲಲು ಹುತ್ತನ್ನು ಬಡದರೆ ಹುತ್ತದೊಳಗಿರುವ ಹಾವು ನಮ್ಮ ಶಕ್ತಿ ಎಂದು ತಿಳಿದು ಅವನ ಭಾವಚಿತ್ರಕ್ಕೆ ಬೆಂಕಿ ಹಾಕಿ ಸುಟ್ಟು ಹಾಕಿ ತಿಳಿಸಿಕೊಳ್ಳುವೆ. ಆ ವ್ಯಕ್ತಿ ನೋಡುತ್ತಾ
ನಿನ್ನ ಮನದಲ್ಲಿ ಮನೆ ಮಾಡಿರುವ ನಿರ್ಧಾರ ಮಾಡು ಅಂದಾಗ ಮಾತ್ರ ನೀನು ಅದನ್ನು ಬಿಟ್ಟು ದಿನ ಕುಡಿದ ಹಾಳಾದರೆ ಆ ನೋವನ್ನು ಮರೆಯಲು ಸಾಧ್ಯವಿಲ್ಲ. ಅಣ್ಣ ಅಣ್ಣ ಉರಿಯುವ ಜಾಗದಲ್ಲಿ ಕಣ್ಣೀರು ಅಣ್ಣ ಆ ಕಣ್ಣೀರಲ್ಲಿ ಅಂದರೆ ನೀನು ಕುಡಿಯುವುದನ್ನು ನಿಲ್ಲಿಸಲಾರೆಯಾ? ಅಣ್ಣ ಹೇಗೆ ಕುಡಿಯುವ ಕೆಲವರು ತಮ್ಮ ಕುಡಿಯುತ್ತಾರೆ, ಕೆಲವರು ಈ ಕಳೆದುಕೊಂಡು ನಿನ್ನಂತೆ ಈ ಪ್ರಪಂಚದಲ್ಲಿ ಎಲ್ಲರೂ ತಿಳಿದುಕೊಂಡಿದರೆ ಈ ಪ್ರತಿಯೊಬ್ಬರು ಮೊದಲು ಅದನ್ನು ಅದನ್ನು ಬಿಟ್ಟು ಈ ರೀತಿ ಮಾಡಿ ನಿನ್ನ ಮುಂಗಾಳು ಕಾಣುವುದು ಅಣ್ಣ. ಇದು ಎಲ್ಲವನ್ನೂ ಅರಿಯಬೇಕಾದರೆ ಅವಳ ಮದುವೆ ಮಾಡಿಸಿ ಇಂದೊಂದು ದಿನ ಕಾಲೇಜಲ್ಲಿ ನಾನು ನಿನಗೆ ಅಂದು ನಾನು ಪ್ರೇಮ ಹಲವಾರು ಅಣ್ಣ ಪಟ್ಟಿದ್ದಾರೆ. ನಾ ಪ್ರೀತಿಸಿದ ಪ್ರೇಮ ಪ್ರೇಮ ಅಣ್ಣ ಏನು ಹೀಗಾಗಲೇ ಅಣ್ಣ ಅಣ್ಣ ರವಿ ನಾವು ಆದರೆ ಇಷ್ಟು ದಿನ ಬರುವ ಗುರಿಯಾದ ಮೊದಲು ಅಂದಾಗ ಮನಸಾರ ಮರೆಯಲು ಸಾಧ್ಯವಿಲ್ಲ. ನಾನು
ಶಾಂತಿನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ BSc ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ OT ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ 300ಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ, ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. 35 ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು, ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ. 3000ಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಒಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ, ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ. ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ. ಡಾಕ್ಟರ್ SV ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ. ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್.